ಕ್ಷತ್ರಿಯ ನೀನು, ನಿನಗೆ ಹೆಂಗ ಬಂತು ಈ ಹೇಳಿತನ? ಈ ಹೇಳಿತನ ನಿನಗೆ ಹೆಂಗ ಬಂತು? ನೀನು ಯುದ್ಧ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಅಂತ ಅವನನ್ನ ಹುರಿದುಂಬಿಸ್ಬೇಕಾಗಿದೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ. ನೋಡು, ದೌರ್ಬಲ್ಯ ಅನ್ನೋದು ಬಂದಾಗ ಮನುಷ್ಯ ಎಂತಹ ಅರ್ಜುನಂತ ವೀರನಿಗೆ ದೌರ್ಬಲ್ಯ ಬಂದಾಗ ಹೀಗಾಯ್ತು ಅಂದ್ರೆ ನಿಮ್ಮೆಲ್ಲರ ಕತೆ ಹೇಗೆ? ದೌರ್ಬಲ್ಯ ಬಂದಾಗ ಮನುಷ್ಯ ಏನಾದ್ರೂ ಕೆಲಸ ಮಾಡುತ್ತಾ? ಏನೂ ಸ್ಥಗಿತ, ಅಲ್ಲಿಗೆ ಸ್ಥಗಿತ, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತ. ಹಾಗೆ ಅರ್ಜುನನಂತಹ ವೀರನಿಗೆ ಈ ತರ ದೌರ್ಬಲ್ಯ ಒದಗಿ ಬಂದಿದೆ. ಅದನ್ನ ಕೃಷ್ಣ ಬದಲಾಯಿಸಬೇಕು. ಬದಲಾಯಿಸೋದಕ್ಕಾಗಿ ಈ ರೀತಿ ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ಕಡೇ ಪಕ್ಷ ನಿನ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಕೃಷ್ಣ ಎಲ್ಲ ಆಪ್ಷನ್ ಕೊಡ್ತಾನೆ. ನೋಡು, ಇದನ್ ಮಾಡು, ಹೀಗ್ ಮಾಡು, ಧ್ಯಾನ ಯೋಗ ಮಾಡು, ಧ್ಯಾನ ಯೋಗ ಅಂದ್ರೆ ಹೀಗೆ, ಜ್ಞಾನ ಯೋಗ ಅಂದ್ರೆ ಹೀಗೆ, ಜ್ಞಾನಿ ಅಂದ್ರೆ ಹಿಂಗಿರ್ತಾನೆ ಅಂತ ಎಲ್ಲ ಆಪ್ಷನ್ ಕೊಟ್ಬಿಡು. ಕಡೆಗೆ ನಿನಗೆ ಏನೋ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಭಕ್ತನಾಗಪ್ಪ ಸಾಕು ಅಂತ ಹೇಳ್ತಾನೆ. ನವೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದು. ನೋಡಿ, ಇಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲೂ ಸಿಗೋದಿಲ್ಲ ನಮಗೆ. ಇಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲಾದ್ರೂ ಯಾವ ಗ್ರಂಥಗಳಲ್ಲಾದ್ರೂ ಹುಡುಕೊಡಿ ನೋಡೋಣ. ಏನೋ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಭಕ್ತನಾಗಪ್ಪ ಸಾಕು, ನೀನೇನು ಭಗವದ್ಗೀತೆ ಓದ್ಬೇಕು ಅಂತಿಲ್ಲ. ಭಕ್ತಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನ ಒತ್ತು ಕೊಟ್ಟು ಹೇಳ್ತಾನೆ ಕೃಷ್ಣ. ಎಷ್ಟು ಮತ್ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಎಸ್ಸ ಮಾಮೇತಿ ಪಾಂಡವ. 11ನೇ ಅಧ್ಯಾಯದ ಕೊನೆಯ ಶ್ಲೋಕ ತುಂಬಾ ಅದ್ಭುತವಾಗಿದೆ. ನನ್ನ ಭಕ್ತ ಹೇಗಿರ್ಬೇಕು, ನಾನು ಹೆಂಗ್ ಸಿಗ್ತೀನಿ, ಭಕ್ತರಿಗೆ ನಾನು ಹೆಂಗ್ ಸಿಗ್ತೀನಿ ಅನ್ನೋದು ಈ ಶ್ಲೋಕದಲ್ಲಿದೆ. ನನ್ನ ಭಕ್ತ ಆಗ್ಬೇಕಾದ್ರೆ ಒಳ್ಳೆಯ ಕೆಲಸಗಳನ್ನು ಸತ್ಕರ್ಮಗಳನ್ನು ಮಾಡುತ್ತಾ ಸಂಘವರ್ಜಿತನಾಗಿ ಅಂದ್ರೆ ಎಲ್ಲಾ ಸಂಘಗಳನ್ನ, ಬೇರೆ ರೀತಿಯ ಎಲ್ಲಾ ಸಂಘಗಳನ್ನ ತ್ಯಜಿಸ್ಬೇಕು. ನಾನು ಈ ಕಡೆ ಪ್ರಾಪಂಚಿಕನೂ ಆಗಿರ್ತೀನಿ, ಈ ಕಡೆ ಆಧ್ಯಾತ್ಮಿಕನೂ ಆಗಿರ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಪ್ರಾಪಂಚಿಕನಾಗಿದ್ದವನಿಗೆ ಆಧ್ಯಾತ್ಮಿಕ ದಾರಿ ತುಂಬಾ ಕ್ಲಿಷ್ಟಕರವಾದ್ದು. ಎಷ್ಟು ಪೂರ್ಣ ನಾವು ಈಗೆಲ್ಲ ಮಾತಾಜಿಯವರೆಲ್ಲ ತ್ಯಾಗ ಮಾಡ್ತಾರಲ್ಲ, ಅಷ್ಟು ತ್ಯಾಗ ಮಾಡಿ ಅಂತ ಹೇಳಕ್ಕಾಗ್ತದೆ. ಸ್ವಲ್ಪನಾದ್ರೂ ತ್ಯಾಗ ಮಾಡಬೇಕು. ಸ್ವಲ್ಪನಾದ್ರೂ ಅದನ್ನ ಪ್ರಾಪಂಚಿಕದ ಸುಖ ಭೋಗಗಳನ್ನ ತ್ಯಾಗ ಮಾಡಿದ್ರೆ ಮಾತ್ರ ನಮಗೆ ಆಧ್ಯಾತ್ಮಿಕತೆಗೆ ಹತ್ತಿರ ಆಗ್ತೇವೆ. ಶ್ರೀ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ, ಯಾವಾಗ್ಲೂ ನಾವು ಪೂರ್ವಕ್ಕೆ ಹೋದಂಗೆಲ್ಲ ಪಶ್ಚಿಮ ದೂರ ಆಗುತ್ತೆ ಅಂತ. ಅಂದ್ರೆ ಈ ಮಾತಿನ ಅರ್ಥ ಏನು? ರಾಮಕೃಷ್ಣ ಪರಮಹಂಸರ ಮಾತಿನ ಅರ್ಥ ಅಂದ್ರೆ ಪೂರ್ವಕ್ಕೆ ಹೋದಂತೆಲ್ಲ ಪಶ್ಚಿಮ ದೂರ ಆಗುತ್ತೆ. ಅಂದ್ರೆ ನಮ್ಮ ಈ ಏನು ಐಹಿಕ ಸುಖಗಳು ಇದಾವೋ ಇದನ್ನ ಸ್ವಲ್ಪನೇ ತ್ಯಾಗ ಮಾಡ್ತಾ ಬಂದ್ರೆ ಆಗ ನಮಗೆ ಭಗವಂತ ಹತ್ರ ಆಗ್ತಾನೆ. ಹೀಗೆ ಹೇಳ್ತಾನೆ. ಅಂದ್ರೆ ಎಲ್ಲಾ ಸಂಘಗಳನ್ನ ಬಿಟ್ಟು ಎಲ್ಲ ಸಂಘವರ್ಜಿತನಾಗಿ ನಿರ್ವೈರ ಸರ್ವಭೂತೇಶು, ಯಾರಲ್ಲಿ ಕೂಡ ದ್ವೇಷ ಇಟ್ಕೋಬಾರದು. ಯಾವುದೇ ಪಶು ಪಕ್ಷಿ ಪ್ರಾಣಿ ಎಲ್ಲರಲ್ಲಿ ನಿರ್ವೈರದಿಂದ ಇರು, ಆಗ ನಾನು ಸಿಗ್ತೇನೆ ಅಂತ ಹೇಳ್ತೀವಿ. ನಾವೆಲ್ಲ ಏನ್ ಅನ್ಕೊಂಡಿರೋದು, ಸತ್ತ ಮೇಲೆ ಭಗವಂತನ ಸೇರ್ತೀವಿ ಅಂತ ತಿಳ್ಕೊಂಡಿದೀವಿ ನಾವೆಲ್ಲ, ಅಲ್ವಾ? ಹಾಗೆ ಅನ್ಕೊಂಡಿರೋದು ನಾವು. ಸತ್ತ ಮೇಲೆ ನಮ್ಮ ಅಂತ್ಯಕಾಲದಲ್ಲಿ ನಾವು ಇನ್ನೇನು ಸತ್ತ ಹೋದ್ಮೇಲೆ ಭಗವಂತನ ಸೇರೋದು ಅನ್ಕೊಂಡಿದ್ವಿ. ಆದ್ರೆ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತ ಅಂದ್ರೆ ಹಾಗಲ್ಲ. ನನ್ನ ಭಕ್ತ ಹೇಗಿರ್ಬೇಕು ಅಂತ ಹೇಳಿದ್ರೆ, ಭಕ್ತಿರುವಾಗಲೇ ಭಗವಂತನನ್ನ ಸೇರ್ಬೇಕು. ಹೆಂಗೆ ಅಂದ್ರೆ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಉತ್ತಮವಾದ ಉದಾಹರಣೆಯನ್ನ ಹೇಳ್ತಾರೆ. ಏನಂದ್ರೆ, ಒಂದು ನೀರಿನ ಮೇಲೆ ಒಂದು ಗುಳ್ಳೆಯನ್ನ ಎಲ್ಲರೂ ಗಮನಿಸಿರ್ತೀರಾ. ನೀರಿನ ಮೇಲಿನ ಒಂದು ಗುಳ್ಳೆ ಹೇಗಿರುತ್ತೆ? ನೀರಿನ ಮೇಲೆ ಗುಳ್ಳೆ, ಅದರ ತಯಾರಿ ಹೆಂಗಾಗಿದೆ? ನೀರಿನಿಂದನೇ ಆಗಿದೆ. ನೀರಿನ ಮೇಲೆ ಒಂದು ಚಲಿಸುವಂತಹ ಒಂದು ಗುಳ್ಳೆ, ಅದು ನೀರಿನಿಂದಲೇ ತಯಾರಾಗಿ ನೀರಿನ ಮೇಲೆ ಚಲಿಸಿ ನೀರಿನಲ್ಲಿ ಒಡೆದು ಅಂತ್ಯ ಆಗುತ್ತೆ. ಹಾಗೆ ನಮ್ಮ ಜೀವನ ಇರಬೇಕು. ಹಾಗೇನೆ ನಮ್ಮ ಜೀವನ ಇರಬೇಕು. ನಾವು ಏನಾದ್ರೂ ಪೂಜೆ ಇಟ್ಕೊಂಡ್ರೆ ಏನಂತೀವಿ? ಭಗವತ್ ಪ್ರೀತ್ಯರ್ಥಂ ಕೃಷ್ಣಾರ್ಪಣ ಮಸ್ತು. ಹೀಗೆ ಪ್ರತಿಯೊಂದು ಯತ್ಕರೋಷಿ ಯದಶ್ನಾಸಿ, 9ನೇ ಅಧ್ಯಾಯದಲ್ಲಿ ಯತ್ಕರೋಷಿ ಯದಶ್ನಾಸಿ ಅಂದ್ರೆ ನೀನು ಏನೇನು ಮಾಡ್ತೀಯಾ, ನೀನು ಏನು ಊಟ ಮಾಡ್ತೀಯಾ, ಏನು ಕೆಲಸ ಮಾಡ್ತೀಯಾ, ಪ್ರತಿಯೊಂದನ್ನು ನನಗೆ ಅರ್ಪಿಸು. ಎಲ್ಲವುದನ್ನು ನನಗೆ ಅರ್ಪಿಸಿ ಮಾಡು, ಆಗ ನಾನು ಅದನ್ನ ಶಕ್ತಿ ಮಾಡ್ತೀನಿ. ಫಲಾಪೇಕ್ಷೆ ಇಲ್ಲದ ಕೆಲಸ ಮಾಡು. ಮಹಾಫಲೇಶು ಕದಾಚನ, ಫಲಾಪೇಕ್ಷೆ ಇಲ್ಲದ ಕೆಲಸ ಮಾಡು. ನಿನ್ನ ಕರ್ಮಫಲದ ಬಗ್ಗೆ ನಿನಗೆ ಈಗ ಅರ್ಜುನಂಗೆ ಎಂತ ಸಂಕಷ್ಟ, ನಿನಗೆ ಬೇಡದೇ ಇರ್ಬೋದು ರಾಜ್ಯ ಎಲ್ಲ, ಆದ್ರೆ ನೀನು ಲೋಕದ ಹಿತದೃಷ್ಟಿಯಿಂದ ನೀನು ಯುದ್ಧ ಮಾಡಲೇಬೇಕು.